ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗಿದ್ರೆ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನಂದು ಇವತ್ತು ಡೇ ಸ್ಟಾರ್ಟ್ ಆಗ್ತಿದೆ ವಿತ್ ಚಿಯಾ ಸೀಡ್. ಸೊ ನಾನೀಗ ಚಿಯಾ ಸೀಡ್ನ ತೊಗೊತಾ ಇದ್ದೀನಿ. ನಾಳೆ ಅಮಾವಾಸ್ಯೆ ಇರೋದ್ರಿಂದ ಸಾಕಷ್ಟು ಕೆಲಸಗಳಿದೆ. ಸೊ ಆ ಕೆಲಸಗಳ ಜೊತೆಯಲ್ಲಿ ನಂದು ಡಯಟ್ ನಡೀತಾ ಇರುತ್ತೆ. ಬನ್ನಿ ನಿಮ್ಮ ಜೊತೆ ನಾನು ಹಂಚ್ಕೊತಾ ಇರ್ತೀನಿ. ಇವಾಗ ಮಕ್ಕಳಿಗೆ ನಾಷ್ಟ ಮಾಡ್ತಾ ಇದ್ದೀನಿ. ಸೊ ಅವ್ರಿಗೆ ಮಾಡಿಕೊಡ್ತೀವಿ, ಆದರೆ ನಾನು ಅದನ್ನು ತಿನ್ನೋದಿಲ್ಲ. ಸೊ ನೋಡಿ, ಇವಾಗ ನಾಷ್ಟ ಪ್ರಿಪೇರ್ ಆಗ್ತಾ ಇದೆ ಮಕ್ಕಳಿಗೆ. ಮಕ್ಕಳಿಗೆಲ್ಲ ನಾಷ್ಟ ಹಾಕೊಟ್ಬಿಟ್ಟು ಇವಾಗ ನಂದು ಜೀರಾ ವಾಟರ್ ಆಗ್ತಾ ಇದೆ ಫ್ರೆಂಡ್ಸ್. ಈ ಮಕ್ಕಳು ಮನೇಲಿದ್ರೆ ಮಾಡಬೇಕು ಟೈಮ್ ಸರಿಯಾಗಿ. ಪಾಪ ಅವ್ರಿಗೆ ಫಸ್ಟು ತಿನ್ನಿಸ್ಬೇಕು, ತಿನ್ನೋದಿಲ್ಲ. ನಮ್ಮ ಮಯೂರು ಇದ್ದಾನೆ, ಏನು ನೋಡ್ತಾ ಇದ್ದಾನೆ ನೋಡಿ, ಪಾರೋ ಇಲ್ಲಿ. ಅವನಿಗೆ ಕೂಡ ತಿನ್ನಿಸ್ಬೇಕು ಒಂದೊಂದ್ಸಲಿ. ಬಂದ ಅವನೇ ತಿನ್ನಲ್ಲ ಫ್ರೆಂಡ್ಸ್, ತಿನ್ನಿಸ್ಬೇಕು ಇವಾಗ ಕೂಡ ಇವನಿಗೆ. ಅದಕ್ಕೆ ಸೊ ಫ್ರೆಂಡ್ಸ್, ರಾಗಿ ಮಾಲ್ಟ್ ರೆಡಿ. ಸೊ ಇವಾಗ ನಾನು ಇದನ್ನು ಕೊಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು. ಹಾಗಾಗಿ ಇದನ್ನು ಕೊಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಿದ್ದೀನಿ. ಸ್ವಲ್ಪ ಟೈಮ್ ಶಾರ್ಟೇಜ್ ಅಂತ ಅನ್ನಿಸ್ತಾ ಇದೆ ನನಗೆ. ಬೇಗ ಕೆಲಸ ಆಗಬೇಕು. ಚೆನ್ನ ಲೋಹಿತ್ ಇವಾಗ ಹಾಕಿ ಚಪ್ರ 11 ದಿವಸನೂ ಏನಾಗಲ್ಲ. ನಮ್ಮಮ್ಮ 9 ದಿವಸನ ಫ್ರೆಂಡ್ಸ್. ಇವತ್ತು ಮಧ್ಯಾಹ್ನದ ಊಟ ಸೇಮಿಯಾ. ಅದು ಬೆಳಗ್ಗೆ ಮಕ್ಕಳಿಗೆ ಸೇಮಿಯಾ ಮಾಡಿದ್ದಲ್ಲ, ಅದನ್ನೇ ನಾನು ತಗೊತಾ ಇದ್ದೀನಿ. ಸ್ವಲ್ಪ ಬಿಸಿ ಇರೋ ಕಾರಣ ಇವತ್ತು ಸರಿಯಾಗಿ ಮೇಂಟೈನ್ ಮಾಡೋಕ್ಕಾಗಿಲ್ಲ. ಆದರೆ ಮೇಂಟೈನ್ ಮಾಡೋಕ್ಕಾಗಲಿಲ್ಲ ಅನ್ನೋ ಕಾರಣಕ್ಕೆ ನೀರು ಕುಡಿದಿರಲಿಲ್ಲ. ಮತ್ತು ಇದು ಸಿಕ್ಕಿದ್ದಲ್ಲ, ಜಾಸ್ತಿ ತಿನ್ನೋ ಹಂಗಿಲ್ಲ. ಸೇಮೆ ತಗೋತಾ ಇದ್ದೀನಿ ಇವತ್ತು ಮಧ್ಯಾಹ್ನದೊಟ್ಟಿಗೆ. ಸಲಾಡ್ ಕೂಡ ಇಲ್ಲ. ಸಾಮಾನೆಲ್ಲ ತರೋದಕ್ಕೆ ಹೋಗಬೇಕು. ಒಂದೇ ಸರಿ ತರಕಾರಿ ಅಂಗಡಿಗೆ ಹೋದಾಗ ಸೌತೆಕಾಯಿ ಇದೆಲ್ಲ ಸ್ವಲ್ಪ ಖಾಲಿ ಆಗಿತ್ತು. ಹಾಗಾಗಿ ಸೊ ಅದೇನೂ ಇಲ್ಲ. ಸಲಾಡ್ ನಾನು ಪ್ಲೇಟಲ್ಲಿ ಇದೆಲ್ಲ ತಗೋತಾ ಇದ್ದೀನಿ. ನಾನು ಸ್ನ್ಯಾಕ್ಸ್ ಅಂತ ಏನೋ ತೊಗೊತಲ್ಲ. ನಮ್ಮ ಮನೆಯವರು ಮನೇಲಿ ಇದ್ರಲ್ಲ, ಸೊ ಅವರಿಗೆ ಟೀ ಬೇಕು, ಏನಾದರೂ ಒಂದು ಟೀ ಬೇಕು ಅವ್ರಿಗೆ, ಕುಡಿಬೇಕು. ಇಷ್ಟೊತ್ತಿನಲ್ಲಿ ಆಫೀಸಲ್ಲಿ ಬ್ಲ್ಯಾಕ್ ಟೀ ಕುಡಿತಾರೆ. ಸೊ ಅವ್ರ ಮನೇಲಿ ಇರೋದ್ರಿಂದ ಅವ್ರಿಗೆ ಆ ಟೀ ಬೇಕಿತ್ತಲ್ಲ, ಹಾಗೆ ನಾನು ಮಾಡಿದೆ. ಇದು ಬಂದುಬಿಟ್ಟು ಸಿನಮನ್ ಟೀ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಏನು ನಮಗೆ ಟೇಸ್ಟ್ ಡಿಫ್ರೆಂಟ್ ಅಂತ ಅನ್ಸಲ್ಲ ಫ್ರೆಂಡ್ಸ್. ವಾಟ್ರಲ್ಲಿ ಹಾಟ್ ವಾಟ್ರಲ್ಲಿ ಹಾಕ್ಬಿಟ್ಟು ಕುದಿಸಿ, ಇಲ್ಲಾಂದರೆ ಪುಡಿ ಮಾಡಿ ಇಟ್ಕೊಂಡು ಬಿಸಿ ನೀರಿಗೆ ಹಾಗೆ ಹಾಕೊಂಡು ಕೂಡ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ತುಂಬಾ ಚೆನ್ನಾಗಿದೆ ಟೇಸ್ಟ್. ಬಾಯಿಗೆ ಒಂಥರ ಆಹಾ ಅಂತ ಅನ್ನಿಸ್ತಾ ಇದೆ. ಹಾಗೆ ಇವತ್ತು ಸ್ನ್ಯಾಕ್ಸ್ ಬತ್ತು ಟೀ ತಗೋತಾ ಇದ್ದೀನಿ, ಸಿನಮನ್ ಟೀ. ಫೇಸ್ಗೋಸ್ಕರ ಇವಾಗ ಆಟೋ ಶೋರೂಮಿಗೆ ಬರೋದಾಗೈತೆ. ಒಂದು 4 ಹಂಗೆ ತಗೊತೀನಿ ನೋಡಿ. ಜನ ಹಬ್ಬಕ್ಕೆ ಸಜ್ಜಾಗಿದೆ ನಮ್ಮ ಊರು. ನೆಕ್ಸ್ಟ್ ಇವಾಗ ಎಲ್ಲೋಗ್ತಾ ಇದ್ದೀರಿ ನಾವು? ಕಾಂತಿ ಸ್ವೀಟ್. ರೋಡ್ ಎಷ್ಟು ಟ್ರಾಫಿಕ್ ಐತೆ ಇವತ್ತು. ಜನ ಎಲ್ಲ ಶಾಪಿಂಗ್ ಬಂದವ್ರೆ. ನಮ್ಮ ಥರನೇ ಜನನೂ ಶಾಪಿಂಗ್ ಬಂದಿರೋದು. ಅಂಕಲ್ ಶಾಪ್ ಒಂದೇ ಒಂದು ಐಟಮ್ ಇಡ್ತವ್ರು ಇವರು ಅಂತ. ಸುತ್ತಾ ಇದ್ದೀವಿ ಅಂದರೆ ಇವಾಗ ಅಂಗಡಿ ಆಯಿತು. ಕಾಂತೀಸ್ಗೆ ಹೋಗ್ತಾ ಇದ್ದೀವಿ. ಸ್ವೀಟ್ಸ್ ತೊಗೊಬೇಕು. ಹೂವು ಒಂದು ಕಡೆ, ಸಾಮಾನು ಒಂದು ಕಡೆ, ಸ್ವೀಟ್ಸ್ ಒಂದು ಕಡೆ, ಎಲ್ಲ ಒಂದೊಂದು ಕಡೆ. ಸೊ ಕಾಂತೀಸ್ಗೆ ಹೋಗ್ತಾ ಇದ್ದೀವಿ ಇವಾಗ.